ಸ್ನೇಹಿತರೆ, ತಮಗೆಲ್ಲರಿಗೂ ಯಜು 369 ಚಾನಲ್ಗೆ ಸ್ವಾಗತ. ಈ ದಿನ ನಾವು ಭಾರತ ಕಂಡ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ವಿಶ್ವನಾಥ ದತ್ತರು ಪ್ರಸಿದ್ಧ ವಕೀಲರಾಗಿದ್ದರು ಮತ್ತು ತಾಯಿ ಭುವನೇಶ್ವರಿ ದೇವಿ ಗೃಹಿಣಿಯಾಗಿದ್ದು ದೈವಭಕ್ತೆಯೂ ಕೂಡ. ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ್ ದತ್. ಬಂಗಾಳಿ ಕುಟುಂಬಕ್ಕೆ ಸೇರಿದ ಇವರು ಆಗರ್ಭ ಶ್ರೀಮಂತರಾಗಿದ್ದರು. ಬಾಲ್ಯದಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ತಾಯಿಯಿಂದ ತುಂಬಾ ಪ್ರಭಾವಿತರಾಗಿದ್ದರು. ಅವರ ತಾಯಿ ಭುವನೇಶ್ವರಿ ದೇವಿ ಯಾವಾಗಲೂ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನು ಹೇಳಿ ಬೆಳೆಸಿದ್ದರು. ವಿವೇಕಾನಂದರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು 1870ರಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸಂಸ್ಥೆಯಲ್ಲಿ ಮುಗಿಸಿದರು. ನಂತರ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಮತ್ತು ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಮುಗಿಸಿದರು. ಇವರು ಸದಾ ಅಧ್ಯಯನಶೀಲರಾಗಿದ್ದು ಇತಿಹಾಸ, ಸಂಸ್ಕೃತ, ಬಂಗಾಳಿ ಸಾಹಿತ್ಯ, ಪಾಶ್ಚಾತ್ಯ ತತ್ವಶಾಸ್ತ್ರ, ಭಗವದ್ಗೀತೆ, ವೇದಗಳು, ಉಪನಿಷತ್, ರಾಮಾಯಣ ಮತ್ತು ಮಹಾಭಾರತದಂತಹ ಗ್ರಂಥಗಳ ಬಗ್ಗೆ ಆಳವಾದ ಪಾಂಡಿತ್ಯವನ್ನು ಹೊಂದಿದ್ದರು. ದೇವರ ಅಸ್ತಿತ್ವದ ಬಗ್ಗೆ ತಿಳಿಯುವ ಕುತೂಹಲದಿಂದಾಗಿ ಗುರುವಿನ ಹುಡುಕಾಟದಲ್ಲಿದ್ದಾಗ ಅವರಿಗೆ ಸಿಕ್ಕಿದ್ದೇ ಶ್ರೀರಾಮಕೃಷ್ಣ ಪರಮಹಂಸರು. ನಂತರ ಅವರ ಶಿಷ್ಯರಾಗಿ ತಮ್ಮ 25ನೇ ವಯಸ್ಸಿನಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದರು. ಪರಮಹಂಸರೇ ಅವರಿಗೆ ವಿವೇಕಾನಂದರೆಂದು ಹೆಸರಿಟ್ಟರು. ಮುಂದೆ 1893ರ ಸೆಪ್ಟೆಂಬರ್ 11ರಂದು ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತದ ಸಂಸ್ಕೃತಿಯನ್ನು ಸಾರಿದರು. ಭಾರತದ ಬಗ್ಗೆ ಕೀಳರಿಮೆಯನ್ನು ಹೊಂದಿದ ಪಾಶ್ಚಾತ್ಯರಿಗೆ ಭಾರತವೆಂಬ ಸುವರ್ಣ ಭೂಮಿಯ ಭಾತೃತ್ವದ ಸಂದೇಶವನ್ನು ಸಾರಿದರು. ಮುಂದೆ 1897ರಲ್ಲಿ ತಮ್ಮ ಗುರುವಿನ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. 5 ವರ್ಷಗಳ ಕಾಲ ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಮೌಢ್ಯಗಳನ್ನು ಖಂಡಿಸಿ ಸನಾತನ ಧರ್ಮದ ಹಿರಿಮೆಯನ್ನು ಸಾರಿದರು. ಯುವ ಶಕ್ತಿಯನ್ನು ಎಚ್ಚರಿಸಿ ಕರ್ತವ್ಯಮುಖಿಯರಾಗುವುದಕ್ಕೆ ಪ್ರೇರೇಪಿಸಿದರು. ಸೇವೆಗಿಂತಲೂ ದೊಡ್ಡ ಧರ್ಮ ಮತ್ತೊಂದಿಲ್ಲ ಎಂದು ಸಾರಿದರು. ಇವರು ಬರೆದ ಪ್ರಮುಖ ಗ್ರಂಥಗಳೆಂದರೆ ದ ಬುಕ್ ಆಫ್ ಯೋಗ, ಮೆಡಿಟೇಷನ್ ಆ್ಯಂಡ್ ಇಟ್ಸ್ ಮೆಥಡ್, ಮೈ ಐಡಿಯಾ ಆಫ್ ಎಜುಕೇಷನ್ ಮತ್ತು ದ ಪವರ್ ಆಫ್ ಮೈಂಡ್. ಏಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ, ದೇವರು ಪ್ರತಿಯೊಂದು ಜೀವಿಯಲ್ಲಿದ್ದಾನೆ ಎಂಬ ಸಂದೇಶಗಳ ಮೂಲಕ ಭವ್ಯ ಭಾರತಕ್ಕೆ ಅಡಿಗಲ್ಲು ಹಾಕಿದ ಇವರು 1902ರ ಜುಲೈ 4ರಲ್ಲಿ ತಮ್ಮ 39ನೇ ವಯಸ್ಸಿನಲ್ಲಿ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ವಿಧಿವಶರಾದರು. ಇವರ ಜೀವನವು ನಮಗೆ ದಾರಿದೀಪವಾಗಲಿ, ಇವರ ಹಾಕಿಕೊಟ್ಟ ಮಾರ್ಗದಲ್ಲಿ ಭಾರತದ ಯುವ ಪೀಳಿಗೆ ಸಾಗಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.